ಬೆಳಗಾವಿಯ ಗಣಿ ಮಾಫಿಯಾ ಕರ್ಮಕಾಂಡ ಬಯಲಾಗಿದೆ. ಕುಂದಾನಗರಿಯಲ್ಲಿ ಕ್ರಷರ್ ಗಣಿ ಮಾಫಿಯಾ ಸದ್ದು. ಸದ್ಯದ ಮಟ್ಟಿಗೆ ಈಗ ಬೆಳಗಾವಿಯಲ್ಲಿ ಹಲವು ಕಡೆ ಗಣಿ ಮಾಫಿಯಾದ ಆರ್ಭಟ ಜೋರಾಗಿದೆ. ಕ್ರಷರ್ ಗಣಿ ನಡೆಸೋದಕ್ಕೆ ಲೈಸೆನ್ಸ್ ಪಡೆಯದೆ ಮಾಲೀಕರು ಸದ್ಯಕ್ಕೀಗ ಸ್ಥಳೀಯ ಗ್ರಾಮ ಪಂಚಾಯಿತಿ ನೋಟಿಸ್ ಕೂಡ ಕ್ಯಾರೆ ಅಂತ ಇಲ್ಲ. ಅಲ್ಲಿರುವಂತಹ ಮಾಲೀಕರು ಎಗ್ಗಿಲ್ದೆ ನಡೀತಾ ಇದೆ ಅಕ್ರಮವಾಗಿ. ಸ್ಥಳೀಯ ಗ್ರಾಮ ಪಂಚಾಯಿತಿ ನೋಟಿಸ್ಗೂ ಕೂಡ ಕ್ಯಾರೆ ಅಂತಿಲ್ಲ. ಸೊ ಮತ್ತೊಂದು ಕಡೆ ಈಗ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇರುವಂತದ್ದು. ಇದು ರಾಜ್ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಳಗಾವಿಯ ಗಣಿ ಮಾಫಿಯಾದ ಕರ್ಮಕಾಂಡ ಬಯಲಾಗಿದೆ. ಕುಂದಾನಗರಿಯಲ್ಲಿ ಕ್ರಷರ್ ಗಣಿ ಮಾಫಿಯಾದ ಸದ್ದು ಜೋರಾಗಿರುವಂತದ್ದು ರಾಜಾರೋಷವಾಗಿ ನಡೀತಾ ಇದೆ. ಗಮನಿಸ್ತಾ ಇರಬಹುದು ನೀವು. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಜಿಲ್ಲಾಡಳಿತಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಜಿಲ್ಲಾಧಿಕಾರಿಗಳು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಇನ್ನ ಗ್ರಾಮ ಪಂಚಾಯತಿ ನೋಟಿಸ್ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮನ್ನ ಯಾರು ಕೂಡ ತಡೆಯೋರಿಲ್ಲ ಅನ್ನೋ ರೀತಿಯಾಗಿ ಗಡಿ ಜಿಲ್ಲೆಯಲ್ಲಿ ರಾಜಾರೋಷವಾಗಿ ಗಣಿ ಮಾಫಿಯಾ ನಡೆಸ್ತಾ ಇರುವಂತದ್ದು. ಬೆಳಗಾವಿಯ ಜಿಲ್ಲೆಯಲ್ಲಿ ಹಲವು ಕಡೆ ಈ ಗಣಿ ಮಾಫಿಯಾ ಆರ್ಭಟ ಜೋರಾಗಿದೆ. ಇಷ್ಟೆಲ್ಲ ಆರ್ಭಟಿಸ್ತಾ ಇದ್ರು ಕೂಡ ಅಲ್ಲಿರುವಂತಹ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಎಲ್ಲರೂ ಕೂಡ ಗಪ್ಚುಪ್ಪಾಗಿ ಕೂತಿದ್ದಾರೆ. ಗಣಿ ಮಾಫಿಯಾದ ಜೊತೆ ಇಲಾಖೆಯ ಅಧಿಕಾರಿಗಳು ಕೈ ಜೋಡಿಸಿದ್ದಾರಾ, ಶಾಮೀಲಾಗಿದ್ದಾರಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಅಫ್ಕೋರ್ಸ್ ಭಯ ಇಲ್ಲ ಅಂತ ಅಂದ್ರೆ, ಯಾವುದೇ ಭೀತಿ ಇಲ್ಲ ಅಂತಂದ್ರೆ, ಇಷ್ಟು ರಾಜಾರೋಷವಾಗಿ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಇನ್ಯಾವುದು ಭಯ ಇರುತ್ತೆ? ಅಲ್ಲಿ ಇಲಾಖೆ ಅಧಿಕಾರಿಗಳು ಶಾಮೀಲ್ ಆಗಿಯೇ ಇರ್ತಾರೆ. ಸೊ ಅಷ್ಟಿಲ್ಲದೆ, ಎಷ್ಟು ಭಯ ಭಕ್ತಿ ಇಲ್ಲದೆ ಈ ರೇಂಜಿಗೆ ಯಾರು ಕೂಡ ಕ್ರಷರ್ ಮಾಫಿಯಾನ ನಡೆಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಗಮನಿಸ್ತಾ ಇರಬಹುದು ನೀವು ಎಷ್ಟರ ಮಟ್ಟಿಗೆ ಇಲ್ಲಿ ಗಣಿ ಮಾಫಿಯಾ ನಡೀತಾ ಇದೆ ಅಂತ. ಸೊ ಭೂ ಮತ್ತು ಗಣಿ ಅಧಿಕಾರಿಗಳಿಗೆ ಲಂಚ ಸಿಗ್ತಾ ಇದೆಯಂತೆ. ಅಲ್ಲಿರುವಂತಹ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೂ ಮತ್ತೆ ಗಣಿ ಅಧಿಕಾರಿಗಳು ಹೋಗ್ತಾರೆ. ಸೊ ಇಂಥವ್ರ ಮೇಲೆ ಯಾವುದೇ ರೀತಿ ಕ್ರಮವನ್ನ ತೆಗೆದುಕೊಳ್ಳಲ್ಲ. ಕ್ರಷರ್ ಗಣಿ ನಡೆಸೋದಕ್ಕೆ ಲೈಸೆನ್ಸ್ ಅನ್ನ ಪಡೆದಿಲ್ಲ ಅಲ್ಲಿರುವಂತಹ ಮಾಲೀಕರು. ಸ್ಥಳೀಯ ಗ್ರಾಮ ಪಂಚಾಯಿತಿ ನೋಟಿಸ್ಗೂ ಕೂಡ ಕ್ಯಾರೆ ಅಂತಿಲ್ಲ. ಎಗ್ಗು ಸಿಗ್ಗಿಲ್ಲದ ಅಕ್ರಮವಾಗಿ ಈ ಕ್ರಷರ್ ಗಣಿಗಾರಿಕೆ ನಡೀತಾ ಇರುವಂತದ್ದು.